5ನೇ ಕ್ಲಾಸಲ್ಲಿ ಬಂದು ಟೆಕ್ಸ್ಟ್ ಟು ಕಾಲಮ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಟೆಕ್ಸ್ಟ್ ಟು ಕಾಲಮ್ಸ್ ಹೇಗೆ ಮಾಡಬೇಕು ಅಂತ ಅಂದ್ರೆ, ಇದು ಮಾಡಬೇಕು ಅಂತಂದ್ರೆ ನೀವು ಏನಾರ ವರ್ಡ್ಸ್ಗಳ ಬಗ್ಗೆ ಮಾಡ್ತೀರಾ ಅಂದ್ರೆ 2 ಕ್ಯಾರೆಕ್ಟರ್ ಇರಬೇಕು, ಅದು ಡಿಫ್ರೆಂಟ್ ಆಗಿ ಇರಬೇಕು. ಸೊ ಡಿಫ್ರೆಂಟ್ ಆಗಿದ್ದಾಗ ಏನಾಗುತ್ತೆ, ಸೊ ಕಂಪ್ಯೂಟರ್ಗೆ ಎಕ್ಸೆಲ್ಗೆ ಕ್ಲೀನ್ ಆಗಿ ಕಂಡಿಡಿಯಕ್ಕೆ ಅರ್ಥ ಆಗುತ್ತೆ. ಸೊ ಯಾವ ತರ ಮಾಡೋದು, ಸಪರೇಟ್ ಮಾಡೋದು ಹೇಗೆ, ಬೇರೆ ಬೇರೆ ಕಾಲಮ್ಗೆ ಒಂದು ಸೆಲ್ ಅಲ್ಲಿ ಇರೋದನ್ನ ಬೇರೆ ಬೇರೆ ಕಾಲಮ್ಗೆ ಯಾವ ತರ ಹಾಕೋದು ಅನ್ನೋದನ್ನ ನೋಡೋಣ. ಫಸ್ಟ್ ನಾವೇನಪ್ಪ ಅಂತಂದ್ರೆ ಡಾಟಾನ ಸೆಲೆಕ್ಟ್ ಮಾಡ್ಕೊಂತೀವಿ, ಡಾಟಾಗೆ ಹೋಗ್ತೀವಿ, ಟೆಕ್ಸ್ಟ್ ಕಾಲಮ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಡಿಲಿಮಿಟ್ ಮತ್ತೆ ಫಿಕ್ಸ್ಡ್ ವಿಡ್ತ್ ಅಂತ ಇರುತ್ತೆ. ಸೊ ಡಿಲಿಮಿಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ಪೇಸ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ವಿಡ್ತ್ ಅಲ್ಲ, ಕ್ಯಾರೆಕ್ಟರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಈ ತರ ಇದ್ದಾಗ ನಾವು ಅದನ್ನ ಡಿಲಿಮಿಟ್ ಆಗಿ ಮಾಡ್ಬೋದು. ಸೊ ವರ್ಡ್ಸ್ ಗಳಿದ್ದಾಗ ಅದನ್ನ ಮಾಡೋದು ತುಂಬಾ, ವರ್ಡ್ಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದ್ದಾಗ ಮಾತ್ರ ಅದನ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಸ್ಪೇಸ್ ಅಂತ ಇರುತ್ತೆ. ಸೊ ಸ್ಪೇಸ್ ಯಾಕೆ ಕೊಡ್ತಾ ಇದೀನಿ ಅಂತಂದ್ರೆ, ನಾನಿಲ್ಲಿ ಲೋಕೇಶ್ ಸ್ಪೇಸ್ ಗೌಡ ಜಿ, ಸೊ ಈ ತರ ಕೊಟ್ಟ ಸಿಸ್ಟಮ್ಗೆ ಎಕ್ಸೆಲ್ಗೆ ಅರ್ಥ ಆಗುತ್ತೆ. ಸೊ ನಾನೀಗ ಲೋಕೇಶ್ ಅನ್ನೋದನ್ನ ಒಂದ್ ಕಾಲಮ್ಗೆ, ಗೌಡ ಅನ್ನೋದು ಒಂದ್ ಕಾಲಮ್ಗೆ, ಬಿ ಅನ್ನೋದು ಒಂದ್ ಕಾಲಮ್ಗೆ ಸಪರೇಟ್ ಮಾಡ್ಬೇಕು ಅಂತ. ಸೊ ಅದರ್ಸ್ ಇಂದ ತೆಗಿತೀವಿ, ಸ್ಪೇಸ್ ಅಂತ ಕೊಟ್ಟಾಗ ನೆಕ್ಸ್ಟ್ ಅಂತ ಕೊಡ್ತೀವಿ, ನೆಕ್ಸ್ಟ್ ಅಂತ ಕೊಟ್ಟಾಗ ಫಿನಿಶ್. ಸೊ ಈಗ ನೋಡಿ, ಲೋಕೇಶ್ ಅನ್ನೋದು ಒಂದ್ ಕಾಲಮ್ಗೆ ಹೋಯ್ತು, ಆಮೇಲೆ ಗೌಡ ಅನ್ನೋದು ಒಂದ್ ಕಾಲಮಿಗೆ ಬಂತು, ಬಿ ಅನ್ನೋದು ಒಂದ್ ಕಾಲಮಿಗೆ ಬಂತು. ಸೊ ಈ ತರ ಮಾಡ್ಬೋದು. ಸೊ ನಿಮ್ಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಹೇಗ್ ಮಾಡೋದು ಅಂತ, ಈಗ ಜಿಮೇಲ್ ನ ಯಾವ ತರ ಇದ್ ಮಾಡ್ಕೊಬಹುದು ಅಂತ ನೋಡೋಣ, ಸಪರೇಟ್ ಮಾಡ್ಬೋದು ಅಂತ ನೋಡೋಣ. ಡಾಟಾಗೆ ಹೋಗ್ತೀವಿ, ಸೇಮ್ ಡಾಟಾಗೆ ಹೋದಾಗ ಟೆಕ್ಸ್ಟ್ ಟು ಕಾಲಮ್, ಡಿಲಿಮಿಟೆಡ್ ನೆಕ್ಸ್ಟ್. ಸೊ ಡಿಲಿಮಿಟ್ ಅಲ್ಲಿ ಇಲ್ಲಿ ನೋಡಿದಾಗ ಟ್ಯಾಬ್ ಆಗಿರ್ಬೋದು, ಸೆಮಿಕಾಲನ್ ಆಗಿರ್ಬೋದು, ಕಾಮ್ ಆಗಿರೋದು, ಸ್ಪೇಸ್ ಇದೆ. ಸೊ ನಮ್ಗಿಲ್ಲಿ ಅದ್ಯಾವುದೂ ಇಲ್ಲ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ತಾ ಇದೀವಿ ವೆಂಕಟೇಶ್ ಗೌಡ @gmail.com ಅಂತ ಇದೆ. ಸೊ ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಲ್ಲ, ಕಾಮ ಇಲ್ಲ, ಸೆಮಿಕಾಲನ್ ಇಲ್ಲ, ಏನಿಲ್ಲ. ಸೊ ಅಂತ ಟೈಮಲ್ಲಿ ನಾವು ಆದರ್ಶಕ್ಕೆ ಹೋಗ್ತೀವಿ, ಸ್ಪೇಸ್ ನಾವು ಇದ್ ಮಾಡ್ತೀವಿ, ಅಲ್ಲಿ ಟೈಪ್ ಮಾಡ್ತೀವಿ ಯಾವ ಕ್ಯಾರೆಕ್ಟರ್ ಇಂದ ನೀನು ಸಪರೇಟ್ ಮಾಡ್ಬೇಕಪ್ಪ ಎಕ್ಸೆಲ್ಗೆ ಅಂತ ಹೇಳ್ತೀವಿ. ಸೊ ಎಕ್ಸೆಲ್ ಆ ತರ ಹೇಳಿದಾಗ ನಾವು ಟೈಪ್ ಮಾಡಿದಾಗ ನೆಕ್ಸ್ಟ್ ಅಂತ ಕೊಡ್ತೀವಿ, ತಗೊಂಡಿದ್ದೀನಿ. ಸೊ ಆದ್ಮೇಲೆ ಜಸ್ಟ್ ಫಿನಿಶ್. ಸೊ ನೋಡಿ, ವೆಂಕಟೇಶ್ ಅನ್ನೋದೊಂದ್ ಕಡೆ, gmail.com ಅನ್ನೋದು ಒಂದ್ ಕಡೆ ಮಾಡ್ತು. ಸೊ ಇದನ್ನ ಸಪರೇಟ್ ಮಾಡ್ತು ಕಾಲಮ್ ಆಗಿ. ಸೊ ನೆಕ್ಸ್ಟ್ ಇಲ್ಲಿಗೆ ಬರೋಣ, ನಂಬರ್ಸ್. ಈಗ ನಂಬರ್ಸ್ ಗಳಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಲ್ಲ, ಕಾಮ ಇಲ್ಲ, ಕೋಲನ್ ಇಲ್ಲ, ಟ್ಯಾಬ್ ಇಲ್ಲ, ಏನಿಲ್ಲ. ಸೊ ಆ ತರ ಟೈಮಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಮತ್ತೆ ಡಾಟಾ ಹೋಗ್ತೀವಿ, ಟೆಕ್ಸ್ಟ್ ಟು ಕಾಲಮ್. ಸೊ ನಿಮ್ಗೆ ಡಿಲಿಮಿಟ್ ಬಗ್ಗೆ ಹೇಳಿದೆ. ಸೊ ಫಿಕ್ಸ್ಡ್ ವಿಡ್ತ್ ಬಗ್ಗೆ ಹೇಳ್ತೀನಿ. ಫಿಕ್ಸ್ಡ್ ವಿಡ್ತ್ ಅಲ್ಲಿ ನೀವು ಯಾವ ವಿಡ್ತ್ಗೆ ಇದ್ ಮಾಡಿರ್ತೀರೋ ಅಷ್ಟನ್ನ ಲೈನ್ ತಗೊಂಡು ಆ ಲೈನ್ ಅಲ್ಲಿ ಇರೋದನ್ನ ಒಂದ್ ಕಡೆ, ಮತ್ತೆ ಆ ಲೈನ್ ಇಂದ ಆಚೆ ಇರೋದನ್ನ ಒಂದ್ ಕಡೆ ಸಪರೇಟ್ ಮಾಡುತ್ತೆ. ಸೊ ಯಾವ ತರ ಅಂತ ಅಂದ್ರೆ ಹೇಳ್ತೀನಿ ನೋಡಿ. ಫಿಕ್ಸ್ಡ್ ವಿಡ್ತ್ ಅಂತ ತಗೊಂಡು ನೆಕ್ಸ್ಟ್ ಅಂತ ಟೈಪ್ ಮಾಡಿ. ಸೊ ನೆಕ್ಸ್ಟ್ ಅಂತ ಟೈಪ್ ಮಾಡಿದಾಗ ನಾನು 9 ಇಂದ ಸಪರೇಟ್ ಮಾಡಪ್ಪ ಅಂತ ಹೇಳಿದೀನಿ ಎಕ್ಸೆಲ್ಗೆ. ಸೊ ಆತರ ಹೇಳಿರೋದ್ರಿಂದ 9 ನಲ್ಲಿ ಇರೋದ್ನೆಲ್ಲ ಒಂದ್ ಕಡೆ ಕಂಟ್ರಿ ಕೋಡ್ ನ, ಮತ್ತೆ 98 ಇರೋದನ್ನ ಫೋನ್ ನಂಬರ್ಸ್ ಗಳನ್ನ ಒಂದ್ ಕಡೆ ಮಾಡಿದೆ. ಸೊ ನೆಕ್ಸ್ಟ್ ಫಿನಿಶ್. ಸೊ ನೋಡಿ, ಕಂಟ್ರಿ ಕೋಡ್ ಒಂದ್ ಕಡೆ ಬಂತು, ಫೋನ್ ನಂಬರ್ ಒಂದ್ ಕಡೆ ಬಂತು. ಸೊ ಇದು ಸಪರೇಟ್ ಮಾಡುವಂತ ರೀತಿ. ಸೊ ನೀವಿಲ್ಲಿ ಹೇಳ್ತೀರಾ, ಸೊ ಈ ಕ್ಯಾರೆಕ್ಟರ್ಸ್ ಗಳನ್ನ ಸಹ ನಾವು ಹಂಗೆ ಮಾಡ್ಬೋದಲ್ವಾ ಅಂತ ಕೇಳ್ತೀರಾ, ಸರಿನಾ? ಇದನ್ನ ಫಿಕ್ಸ್ಡ್ ಬಿಟ್ ಮಾಡ್ಬೋದಲ್ವಾ, ಫಿಕ್ಸ್ಡ್ ಬಿಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತೀರಾ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀರಾ, ಫಿಕ್ಸ್ಡ್ ಬಿಟ್ ಮಾಡ್ತೀರಾ, ಸರಿನಾ? ಮಾಡ್ಬೋದು, ಮಾಡಕ್ ಆಗಲ್ಲ ಅಂತಲ್ಲ. ಸೊ ಮಾಡಿದಾಗ ಇಲ್ಲಿ ಒಂದ್ ಕಡೆ ಒಬ್ರದ್ದು ಲೋಕೇಶ್ ಅನ್ನೋದಿರುತ್ತೆ. ಸೊ ಒಂದೇ ಎಲ್ಲ ಆ ಕಾಲಮ್ ಅಲ್ಲಿ ಇರೋದೆಲ್ಲ ಒಂದೇ, ನಾವು 4 ಅಕ್ಷರದಲ್ಲೇ ಹೋಗಿದ್ರೆ LOKSH ಅನ್ನೋದು, ಹಂಗೆ ರವಿ, ಹಂಗೆ ಒಂದು ಈಗ ಒಂದು 5 ವರ್ಡ್ ಇದೆ ಅಂದ್ರೆ 5 ವರ್ಡ್ ಅಲ್ಲಿ ಎಲ್ಲಾರ್ದು 5 ವರ್ಡ್ ಅಲ್ಲೇ ಇದ್ದಾಗ ಏನಾಗುತ್ತೆ, ಸೊ ಅವಾಗ ನಾವು ಫಿಕ್ಸ್ಡ್ ಬಿಡ್ತ್ ಅಲ್ಲಿ ಮಾಡಿದ್ರೆ ಸೊ ಅದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಡಿವೈಡ್ ಆಗುತ್ತೆ. ಸೊ ನೀವು ಆ ತರ ಮಾಡ್ದಲೇ ಇದ್ರೆ, ಈಗ ಇದೊಂದು ಲೋಕೇಶ್ ಗೌಡ ಬಿ ಅನ್ನೋದಿದೆ, ಒಬ್ರದ್ದು 4 ಇದರಲ್ಲಿ ಮುಗ್ದೋಗಿದೆ ಅಕ್ಷರದಲ್ಲಿ, ಮತ್ತೆ ಸೆಕೆಂಡ್ ವರ್ಡ್ ಏನಾಗಿದೆ ಸ್ಟಾರ್ಟ್ ಆಗಿದೆ. ಸೊ ಇವ್ರದ್ದು 6 ಅಕ್ಷರದಲ್ಲಿ ಬಂದಿದೆ. ಸೊ ಒಬ್ರದ್ದು 3, 7 ಆ ತರ ಬರುತ್ತೆ. ಸೊ ಆ ತರ ಏನ್ ಮಾಡಿದಾಗ ನಾವು ಫಿಕ್ಸ್ಡ್ ಬಿಡ್ತ್ ಕೊಟ್ಟಾಗ ಏನಾಗುತ್ತೆ, ಅವ್ರ ಹೆಸರು ಓದಿದ್ರೆ ಒಂಥರ ಪ್ರಾಬ್ಲಮ್ ಆಗುತ್ತೆ. ಸೊ ಒಬ್ರದ್ದು ಲೊಕೇಶನ್ ಅಂತ, ಲೊಕೇಶನ್ ಅದೊಂದು ಕರೆಕ್ಟ್ ಆಗಿ ಬಂದಿರುತ್ತೆ, ಆಮೇಲೆ ರವಿ ಪಿ, ಪ್ರಕಾಶ್, ಸೊ ಆ ತರ ಆಗೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಅಂತ ಟೈಮಲ್ಲಿ ವರ್ಡ್ಸ್ಗಳು ನಾವೇನ್ ಮಾಡೋದು ಬೆಟರ್ ಅಂತ ಅಂದ್ರೆ ಡಿಲಿಮಿಟ್ ಮಾಡೋದು
ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದು ಇವತ್ತಿನ ಇಷ್ಟು ಕ್ಲಾಸ್ ಆಗಿತ್ತು. ನಾನು ಈ ಕ್ಲಾಸ್ ಅಲ್ಲಿ ನಾವು ಹೇಗೆ ವರ್ಡ್ನ ಸಪ್ರೇಟ್ ಮಾಡೋದು, ಹೇಗೆ ಒಂದು ಆ ಏನಿರುತ್ತೆ, ನಾವು ಏನ್ ಟೈಪ್ ಮಾಡಿರ್ತೀವಿ ಆ ಡಾಟಾನ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಆ ಸೆಲ್ಗಳನ್ನ ಹೇಗೆ ನಾವು ಇದ್ ಮಾಡೋದು, ಟೆಕ್ಸ್ಟ್ಗಳನ್ನ ಹೇಗೆ ಕಾಲಮ್ಗೆ ತರೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಒಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ, ಧನ್ಯವಾದ.